ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇಂದು ಧಾರವಾಡ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಮುಂದೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಮುತ್ತಪ್ಪ ಅಲ್ಕೋಡ್ ಅವರ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಕುರಿತು ಪ್ರತಿಭಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ವಸತಿ ನಿಲಯಗಳ ಪ್ರವೇಶಗಳಲ್ಲಿ ಗೊಂದಲವಿದ್ದು ಇಲ್ಲಿವರೆಗೂ ಸಂಪೂರ್ಣವಾಗಿಲ್ಲ ಮತ್ತು ವಸತಿ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಎಂದು ಕಿಡಿಕಾರಿದರು. ಇನ್ನು ಉಳಿದಂತೆ ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರವೇಶದಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮನಬಂದಂತೆ ಅಧಿಕಾರಿಗಳು ಪ್ರವೇಶ ನೀಡಿದ್ದಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಲ್ಮೇಶ್ ಆದಿಮನಿ, ಗಂಗಾಧರ್ ಕೆ ಮುಂತಾದವರು ಉಪಸ್ಥಿತರಿದ್ದರು. ಅವ್ರು ಪಿಕ್ ಮಾಡ್ತಿಲ್ಲ. ಯಾರು ಜವಾಬ್ದಾರಿ? ನಮ್ಗ ಯಾರು? ನಮ್ಮ ಅಪ್ಪ ಅಮ್ಮ ಜವಾಬ್ದಾರಿ. ಅವ್ರು ಕಳ್ಸಾರಲ್ಲ, ಹೌದಲ್ಲ? ಈ ವಾರ್ಡನ್ ಸರಿ ಹೌದಲ್ಲ? ನಮ್ಗೆ ಜವಾಬ್ದಾರಿ. ಅವ್ರು ಎಲ್ಲಿ ಬಂದ್ರೆ ಅವ್ರಿಗೆ ಕಳ್ಸಿ, ಇಲ್ಲೇ ಕಳ್ಸಿ. ಅವ್ರ ಮುಖ ಬೇಕಂದ್ರೆ ಎಲ್ಲ ಮಾಡ್ತೀವಿ ಮೇಡಮ್ ಅವ್ರಿಗೆ. ಈಗ ಏನೇ ಇರಲಿ ಮೇಡಮ್, ಸ್ವಚ್ಛತಾ ಬಗ್ಗೆ ನಾವು ಎಷ್ಟು ಸಲ ನಾವು ಹೋದಾಗ ಎಂತೆಂಥ ಅಧಿಕಾರಿಗಳು ಆಗುವನ್ನ ಗಮನಕ್ಕೆ ತಂದಿಲ್ಲ ನಾವು. ಈಗಾದರೂ ಇಂಥ ಸಮಸ್ಯೆಗಳು ಇದ್ದಾಗ ಎಲ್ಲ ಅಷ್ಟೇಗಳು ತಮ್ಮ ಬರ್ತಕ್ಕಂಥವು ತಮ್ಮ ಅಧಿಕಾರಿ ಅಂತ ಯಾವ್ಯಾವ ಬರ್ತಾವ ಅಂಥವನ್ನ ನಿರ್ದಾಕ್ಷಿಣ್ಯವಾಗಿ ಏನು ವಾರ್ಡನ್ಗಳು ಅದಾರ ಅವ್ರ ಮ್ಯಾಗ ಸೀಮಿತ ಕ್ರಮ ಅಂತಂದ್ರೆ ಇವೆಲ್ಲ ವಾರ್ಡನ್ ಹಾಸ್ಟೆಲ್ ಇರಬೇಕು, ಏನು ಮನೇಲಿ ನಮ್ ಸಮಸ್ಯೆ ಮಾತಾಡ್ರಿ ನೀವು ನಿಮಗೆ ಗೊತ್ತಿಲ್ಲ. ನೀರಿಂದ ಹೇಳ್ರಿ ಮೇಡಮ್. ಇವತ್ತು ನಾಷ್ಟ ಮಾಡಿದ ಅವತ್ತು ನಾಷ್ಟದ ಎಷ್ಟು ವಾಸನೆ ಹೊಡಿತೀವಿ ಗೊತ್ತು ನಿಮ್ಗೆ? ನಾವು ವಿಡಿಯೋ ಮಾಡಿ ನಮಗೂ ಅದ್ರದ್ದು ಎಷ್ಟು ರಿಪೇರಿ ಮಾಡಿಸಿ ಸಾಕಾಗ್ತದೆ. ಅದಕ್ಕೆ ಈಗ ಬಿಲ್ಡಿಂಗ್ ಬೇಡಪ್ಪ, ಬೇರೆ ಬಿಲ್ಡಿಂಗ್ ನೋಡೋದು ವಾರ್ಡನ್ ಈಗ ಆಲ್ರೆಡಿ ನಾನು ಹೇಳಿಬಿಟ್ಟೆ. ನಾನು ಎಷ್ಟು ದಿನ ಮಾಡಿಸ್ತೀರಿ ಹೇಳ್ರಿ? ನೀವು ಹೇಳೋದಿಲ್ಲ, ನಿಮಗೆ ಪರಿಹಾರ ಬೇಕ್ರಿ ಮೇಡಮ್. ಎಷ್ಟು ಬಿಲ್ಡಿಂಗ್ ಹೇಳಿ ನಾವು ವಾರ್ಡನ್ ಆಯ್ತು.